ತುಳಸಿಯಲ್ಲಿ ನಾವು ಇರುವೆಗಳಿರುವುದನ್ನು ಸಾಕಷ್ಟು ಬಾರಿ ಗಮನಿಸಿರುತ್ತೇವೆ. ಇದೊಂದು ಸಾಮಾನ್ಯ ಘಟನೆ ಎಂದು ನಾವು ಭಾವಿಸುತ್ತೇವೆ. ತುಳಸಿಯಲ್ಲಿ ಇರುವೆಗಳಿರುವುದು ಕೇವಲ ಶುಭ ಸೂಚನೆಯನ್ನು ಮಾತ್ರವಲ್ಲ, ಅಶುಭ ಸೂಚನೆಯನ್ನು ನೀಡುತ್ತದೆ. ತುಳಸಿಯಲ್ಲಿ ಇರುವೆಗಳಿದ್ದರೆ ಅದರ ಅರ್ಥವೇನು? ತುಳಸಿಯಲ್ಲಿ ಕಪ್ಪು ಇರುವೆಗಳಿದ್ದರೆ ಅದರ ಅರ್ಥವೇನು? ತುಳಸಿಯಲ್ಲಿ ಕೆಂಪು ಇರುವೆಗಳಿದ್ದರೆ ಅದರ ಅರ್ಥವೇನು? ತುಳಸಿಯಲ್ಲಿ ಕಪ್ಪು ಬಣ್ಣದ ಇರುವೆ. ಶಾಸ್ತ್ರದಲ್ಲಿ ಇದಕ್ಕೆ ಭಿನ್ನ ಭಿನ್ನವಾದ ಅರ್ಥವನ್ನು ನೀಡಲಾಗಿದೆ. ಶಾಸ್ತ್ರದ ಪ್ರಕಾರ ತುಳಸಿಯಿಂದ ಕಪ್ಪು ಬಣ್ಣದ ಇರುವೆಗಳು ಹೊರಬಂದರೆ ಅದನ್ನು ಅಶುಭ ಸೂಚನೆಯಿಂದ ಪರಿಗಣಿಸಲಾಗುತ್ತದೆ. ಕಪ್ಪು ಯಾವಾಗಲೂ ಶನಿ ಹಾಗೂ ರಾಹುವಿನೊಂದಿಗೆ ಸಂಬಂಧವನ್ನು ಹೊಂದಿದ ಬಣ್ಣವಾಗಿದೆ. ಈ ಕಪ್ಪು ಬಣ್ಣ ಇರುವೆಗಳು ತುಳಸಿಯಿಂದ ಹೊರಗೆ ಬಂದರೆ ಅದು ನಿಮಗೆ ಹಣಕಾಸಿನ ಸಮಸ್ಯೆಗಳನ್ನು ಎದುರಾಗುವುದರ ಬಗ್ಗೆ ಹೇಳುತ್ತದೆ ಹಾಗೂ ರಾಹು ಮತ್ತು ಶನಿಯ ಕೆಟ್ಟ ಪರಿಣಾಮವನ್ನು ಪ್ರತಿನಿಧಿಸುತ್ತದೆ. ಇದನ್ನು ಹೊರತುಪಡಿಸಿ ಒಂದು ವೇಳೆ ಕಪ್ಪು ಬಣ್ಣದ ಇರುವೆಗಳು ತುಳಸಿ ಗಿಡದಲ್ಲಿ ಮೊಟ್ಟೆಯನ್ನು ಇಟ್ಟಿದ್ದರೆ ಅಥವಾ ತುಳಸಿಯಲ್ಲಿ ಕಪ್ಪು ಇರುವೆಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಹೋದರೆ ಅದು ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿವೆ ಎಂಬುದನ್ನು ಹೇಳುವುದು. ಈ ರೀತಿಯಾದಾಗ ನಿಮ್ಮ ಕುಟುಂಬದಲ್ಲಿ ವಾದ ವಿವಾದಗಳು, ಜಗಳಗಳು, ಆರೋಗ್ಯದ ಸಮಸ್ಯೆಗಳು ಎದುರಾಗುವುದು. ತುಳಸಿಯಲ್ಲಿ ಕೆಂಪು ಬಣ್ಣದ ಇರುವೆಗಳು. ತುಳಸಿಯಲ್ಲಿ ಕಪ್ಪು ಬಣ್ಣದ ಇರುವೆಗಳಿದ್ದರೆ ಅದನ್ನು ಹೇಗೆ ಅಶುಭವೆಂದಯ ಪರಿಗಣಿಸಲಾಗುತ್ತದೆಯೋ ಅದೇ ರೀತಿ ಕೆಂಪು ಬಣ್ಣದ ಇರುವೆಗಳು ನಿಮಗೆ ಶುಭ ಸೂಚನೆಯಾಗಿರುತ್ತದೆ. ಕಪ್ಪು ಇರುವೆಗಳು ನಕಾರಾತ್ಮಕತೆಯ ಸೂಚನೆಯಾದರೆ ಕೆಂಪು ಇರುವೆಗಳು ಧನಾತ್ಮಕ ಶಕ್ತಿ ಸೂಚನೆಯಾಗಿರುತ್ತದೆ. ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯು ಹೆಚ್ಚಾದಾಗ ಇಂತಹ ಘಟನೆಗಳು ತುಳಸಿಯಲ್ಲಿ ಗೋಚರಿಸುತ್ತದೆ. ಇಂತಹ ಘಟನೆಗಳು ಸಂಪತ್ತು ಮತ್ತು ಸಮೃದ್ಧಿಯ ಹಾಗೂ ಶುಭ ಸುದ್ದಿಯನ್ನು ಸ್ವೀಕರಿಸುವ ಸೂಚನೆಯಾಗಿದೆ. ಅರ್ಧಕ್ಕೆ ನಿಂತು ಹೋದ ಕೆಲಸಗಳು ಮತ್ತೆ ಪ್ರಾರಂಭವಾಗುವುದು. ಜೀವನದ ಪ್ರತಿಯೊಂದು ಹಂತದಲ್ಲೂ ಯಶಸ್ಸನ್ನು ಪಡೆದುಕೊಳ್ಳುವಿರಿ. ತುಳಸಿಯಲ್ಲಿ ಕೆಂಪು ಬಣ್ಣದ ಇರುವೆಗಳು ಕಾಣಿಸಿಕೊಳ್ಳುವುದು ಸಮೃದ್ಧಿ, ಸಂತೋಷ, ಯಶಸ್ಸಿನ ಸೂಚನೆಯಾಗಿದೆ. ತುಳಸಿಯಲ್ಲಿ ಸತ್ತಿರುವ ಇರುವೆಗಳು. ಕೆಲವೊಮ್ಮೆ ನಾವು ತುಳಸಿಯಲ್ಲಿ ಸತ್ತಿರುವ ಇರುವೆಗಳನ್ನು ಕೂಡ ನೋಡುತ್ತೇವೆ. ತುಳಸಿಯಲ್ಲಿ ಇರುವೆಗಳು ಸತ್ತು ಬಿದ್ದಿದ್ದರೆ ಅದನ್ನು ಶುಭ ಸೂಚನೆಯೆಂದು ಪರಿಗಣಿಸಲು ಸಾಧ್ಯವಿಲ್ಲ. ತುಳಸಿಯಲ್ಲಿ ಇರುವೆಗಳು ಸತ್ತು ಬಿದ್ದಿರುವುದು ಕುಟುಂಬದಲ್ಲಿ ಯಾವುದೋ ಒಂದು ದೊಡ್ಡ ಸಮಸ್ಯೆ ಎದುರಾಗಲಿದೆ ಎಂಬುದರ ಸಂಕೇತವಾಗಿದೆ. ಇದರಿಂದ ಕುಟುಂಬದಲ್ಲಿ ತೊಂದರೆಗಳ ಸಾಧ್ಯತೆಯು ಹೆಚ್ಚಾಗುವುದು. ಇದು ಕುಟುಂಬದಲ್ಲಿ ನಕಾರಾತ್ಮಕತೆಯು ಹೆಚ್ಚಾಗುವುದರ ಬಗ್ಗೆ ನಿಮಗೆ ಸೂಚನೆಯನ್ನು ನೀಡುತ್ತದೆ. ಇಂತಹ ಘಟನೆಗಳು ಸಂಭವಿಸಿದಾಗ ಎಚ್ಚರಿಕೆಯಿಂದಿರಬೇಕು.